ರಾಜ್ಯದಾದ್ಯಂತ ಇರುವ ಸ್ಮಶಾನಗಳಲ್ಲಿ ಪ್ರತಿ ಕಾಲ ಪ್ರತಿ ಸಮಯದಲ್ಲಿಯೂ ಮಸಣ ಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಾತ್ರಿ ಹಗಲು ಎನ್ನದೆ ಚಳಿ ಮಳೆ ಎನ್ನದೆ ಶ್ರಮಿಸುತ್ತಿರುವ ಮಸಣ ಕಾರ್ಮಿಕರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗದಿರುವುದು ವಿಪರ್ಯಾಸ. ಸದಾ ಸ್ಮಶಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಅವರಿಗೆ ನರೇಗಾ ಸೇರಿದಂತೆ ಇತರೆ ಯೋಜನೆಗಳಲ್ಲಿ ಕನಿಷ್ಠ ಕೂಲಿ ಕಲ್ಪಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಮಸಣ ಕಾರ್ಮಿಕರ ಸಂಘದ ಮುನಿಯಪ್ಪ ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಮಸಣ ಕಾರ್ಮಿಕರಿಂದ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುನಿಯಪ್ಪ, ಮಸಣ ಕಾರ್ಮಿಕರು ತಲೆ ತಲಾಂತರಗಳಿಂದ ಸ್ಮಶಾನದ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಇವರಿಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಬಿಟ್ಟಿಯಾಗಿ ಕೆಲಸ ಮಾಡಲಾಗುತ್ತಿದೆ. ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಶವ ಸಂಸ್ಕಾರ ಮಾಡುವ ಕೆಲಸ ಮಾಡಲಾಗ್ತಿದೆ. ಆದರೆ ದಲಿತರಿಗೆ ಸಿಗುವ ಕನಿಷ್ಠ ಮೂಲ ಸೌಕರ್ಯಗಳು ಮಸಣ ಕಾರ್ಮಿಕರಿಗೆ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ಮಸಣ ಕಾರ್ಮಿಕರಿಗೆ ಕನಿಷ್ಠ ಮೂಲ ಸೌಕರ್ಯಗಳಾದ ಮನೆ ಸೇರಿದಂತೆ ಇತರೆ ಸೌಲಭ್ಯಗಳು ಸಿಕ್ಕಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶವ ಸಂಸ್ಕಾರಕ್ಕೆ ಕೂಲಿ ಕೊಡಲು ಕೇಳಿದ್ರು, ಗಮನ ಹರಿಸಿಲ್ಲ. ಇದನ್ನ ಖಂಡಿಸಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಹೋರಾಟ ನಡೆಸಲಾಗ್ತಿದೆ. ಕನಿಷ್ಠ ಕೂಲಿಯನ್ನ ಶವ ಸಂಸ್ಕಾರಕ್ಕೆ ನೀಡಬೇಕು, ಅಲ್ಲದೆ ಮಸಣ ಕಾರ್ಮಿಕರಿಗೆ ಮಾಸಾಶನ ನೀಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮಸಣ ಕಾರ್ಮಿಕರನ್ನ ಸ್ಮಶಾನ ಕಾವಲುಗಾರರನ್ನಾಗಿ ನೇಮಿಸಿ ಅವರಿಗೆ ಕನಿಷ್ಠ ಕೂಲಿ ನೀಡಲು ಸರ್ಕಾರ ಕ್ರಮ ವಹಿಸಬೇಕು. ಇದರಿಂದ ಸ್ಮಶಾನಗಳ ಸ್ವಚ್ಛತೆಗೆ ಅನುಕೂಲವಾಗಲಿದೆ. ಅಲ್ಲದೆ ಪ್ರಸ್ತುತ ಸ್ಮಶಾನಗಳು ಗಿಡಗಂಟಿಗಳು ಬೆಳೆದು ಪಾಳು ಬಿದ್ದಿದ್ದು, ಸ್ಮಶಾನಕ್ಕೆ ಕಾವಲುಗಾರರನ್ನ ನೇಮಿಸಿದರೆ ಆಗ ಸ್ಮಶಾನಗಳನ್ನ ಉದ್ಯಾನಗಳನ್ನಾಗಿ ಮಾಡುವ ಕೆಲಸ ಮಾಡಲಿದ್ದಾರೆ. ಇದರಿಂದ ದಲಿತ ಸಮುದಾಯಕ್ಕೆ ಕನಿಷ್ಠ ಕೂಲಿ ಸಿಗುವ ಜೊತೆಗೆ ಸ್ಮಶಾನಗಳು ಸ್ವಚ್ಛವಾಗಿರುತ್ತವೆ ಎಂದರು. ಜಿಲ್ಲೆಯಲ್ಲಿ ಸುಮಾರು 5,000 ಮಂದಿ ಮಸಣ ಕಾರ್ಮಿಕರಿದ್ದು, ರಾಜ್ಯದಲ್ಲಿ 2.5 ಲಕ್ಷ ಮಂದಿ ಇದ್ದಾರೆ. ಪ್ರತಿ ಸ್ಮಶಾನಕ್ಕೆ ಕನಿಷ್ಠ 5 ಮಂದಿ ಕೆಲಸ ಮಾಡುತ್ತಿದ್ದಾರೆ. ಇವರ ಜೊತೆಗೆ ತಮಟೆ ಕಲಾವಿದರು ಇದ್ದಾರೆ. ಗ್ರಾಮೀಣ ನಗರ ಪ್ರದೇಶದಲ್ಲಿ ತಮಟೆ ವಾದ್ಯ ಪ್ರಾಮುಖ್ಯವಾದುದು. ಆದರೆ ಅದರ ಕಾರ್ಮಿಕನಿಗೆ ಮಾತ್ರ ಕೂಲಿ ನೀಡುತ್ತಿಲ್ಲ. ಹಾಗಾಗಿ ಮಸಣ ಕಾರ್ಮಿಕರು ಮತ್ತು ತಮಟೆ ವಾದಕರಿಗೆ ಕನಿಷ್ಠ ಕೂಲಿ ನೀಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ನಮ್ಮ ಈ ಮಸಣ ಕಾರ್ಮಿಕರಿಗೆ ಸುಮಾರು ತಲತಲಾಂತರಗಳಿಂದ ನಾವು ಈ ಶವ ಸಂಸ್ಕಾರದ ಕೆಲಸವನ್ನು ಮತ್ತು ತಮಟೆ ಕಲಾವಿದರಾಗಿ ತಮಟೆಗಳನ್ನು ಹೊಡೆಯುತ್ತಾ ಬರ್ತಿದ್ದೀವಿ. ಆದರೆ ಸರ್ಕಾರದಿಂದ ಯಾವುದೇ ಬಿಡಿ ಕಾಸು ನಮಗೆ ಇವತ್ತು ಸವಲತ್ತಾಗಿ ಬರ್ತಾ ಇಲ್ಲ. ನಾವು ಬಿಟ್ಟಿ ಚಾಕರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸ್ಮಶಾನಗಳಲ್ಲಿ ಹೆಣಗಳನ್ನು ರಾತ್ರಿ ಅಲ್ಲದೆ ಹಗಲಲ್ಲದೆ ಮಳೆಗಾಲದಲ್ಲೂ ಬಿಸಿಲುಗಾಲದಲ್ಲೂ ಯಾವುದೇ ಸಮಯವಿಲ್ಲದೆ ನಾವು ಆ ಶವಗಳನ್ನು ಉಳುವಂಥ ಕೆಲಸವನ್ನು ನಾವು ಮಶಾಣಗಳಲ್ಲಿ ಮಾಡ್ತೀವಿ. ಮಶಾಣಗಳಲ್ಲಿ ಆ ಕೆಲಸ ಮಾಡಬೇಕಾದ್ರೆ ಗುಂಡಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಆದರೆ ಕೆಲಸಗಳನ್ನು ಮಾಡ್ತಾ ಬಂದಿರುವಂಥ ನಮಗೆ ಆ ದಲಿತ ಸಮುದಾಯ ಸೇರಿದವರಾಗಿದ್ದೀವಿ ನಾವು. ನಮಗೆ ದಲಿತರಿಗೆ ಸಿಗುವಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಏನು ಮನೆ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಅಥವಾ ಕನಿಷ್ಠ ಕೂಲಿ ಆಗಿರ್ಬೋದು. ಉದ್ಯೋಗ ಖಾತ್ರಿಯಲ್ಲಿ ನಮಗೆ ಈಗಾಗಲೇ ನಾವು ಬೇಡಿಕೆ ಇಟ್ಟಿದ್ವಿ. ಉದ್ಯೋಗ ಖಾತ್ರಿಯನ್ನು ನಾವು ಶವ ಸಂಸ್ಕಾರ ಮಾಡುವಂಥ ಕೆಲಸವನ್ನು ಉದ್ಯೋಗ ಖಾತ್ರಿ ಅಂತ ಹೇಳ್ಬಿಟ್ಟು ನೀವು ಭಾವಿಸಿ ನಮಗೆ ಅದರಲ್ಲಿ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ. ಅದಕ್ಕಾಗಿ ನಾವಿವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.